ಕೆಜಿಎಫ್ 2 ಇಡೀ ವಿಶ್ವವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ ಚಿತ್ರ. ಪುಷ್ಪ ಕೊರೋನಾ ಕಾಲದಲ್ಲಿ ಭಾರತದ ಚಿತ್ರರಂಗಕ್ಕೆ ಬೂಸ್ಟ್ ನೀಡಿದ್ದ ಸಿನಿಮಾ. ಇದೀಗ ಪುಷ್ಪ 2 ರಿಲೀಸ್ಗೆ ರೆಡಿಯಾಗಿದೆ. ಹೀಗಿರುವಾಗಲೇ ಪುಷ್ಪ 2 ಡೈರೆಕ್ಟರ್ ಕೆಜಿಎಫ್ 2 ಸ್ಟೈಲ್ನ ಕಾಪಿ ಮಾಡಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಹೌದು, ಸ್ಟೈಲ್ಗೆ ಸ್ಟೈಲ್ ಹೇಳಿಕೊಡುವ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಪುಷ್ಪ 2ನಲ್ಲಿ ಹೊಸ ಅವತಾರ ತಾಳಿದ್ದಾರೆ. ಪುಷ್ಪರಾಜ್ನ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ತುದಿಗಾಲಲ್ಲಿ ನಿಂತು ಕಾಯ್ತಿರುವಾಗಲೇ ಸ್ಟೈಲಿಶ್ ಹೀರೋ ರಾಕಿ ಸ್ಟೈಲ್ ಕಾಪಿ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಎಸ್, ಪುಷ್ಪ 2ನಲ್ಲಿ ಕೆಲ ಲುಕ್ಗಳನ್ನ ಗಮನಿಸಿರುವ ತೆಲುಗು ಮಂದಿ ನಿರ್ದೇಶಕ ಸುಕುಮಾರ್ ಕೆಜಿಎಫ್ ರಾಕಿ ಭಾಯ್ ಸ್ಟೈಲ್ನ ಕದ್ದಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ. ಕೆಜಿಎಫ್ ಚಿತ್ರದಲ್ಲಿ ಚಿನ್ನದ ಕಥೆ ಇದ್ರೆ ಪುಷ್ಪ ಚಿತ್ರದಲ್ಲಿ ರಕ್ತಚಂದನದ ಕಥೆ ಇದೆ. ಎರಡೂ ಚಿತ್ರಗಳಲ್ಲಿ ತಪ್ಪು ದಾರಿಗೆಲ್ಲಾದ್ರೂ ಸರಿ ನಾನು ಗೆಲ್ಬೇಕು, ಮೆರಿಬೇಕು ಎನ್ನುವ ಇಬ್ಬರು ನಾಯಕರ ಕಥೆ ಉಂಟು. ಕೆಜಿಎಫ್ 2 ಚಿತ್ರದಲ್ಲಿ ನರಾಜಿ ಸಾಮ್ರಾಜ್ಯ ಆಳಲು ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟು ಗರುಡನ ಸೀಟ್ನಲ್ಲಿ ರಾಕಿ ಕೂರ್ತಾನೆ. ಆಗ ಯಶ್ ಕೊಡುವ ಲುಕ್ ಜೊತೆಗೆ ಪುಷ್ಪನ ಲುಕ್ನ ಇದೀಗ ಹೋಲಿಕೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಪುಷ್ಪರಾಜ್ ನಡೆಯುವ ಸ್ಟೈಲ್ ರಾಕಿ ಭಾಯ್ ರೀತಿನೇ ಇದೆ ಅಂತ ಎರಡೂ ಚಿತ್ರಗಳನ್ನ ಕಂಪೇರ್ ಮಾಡ್ತಿದ್ದಾರೆ. ಇನ್ನು ಕನ್ನಡದ ಕೆಜಿಎಫ್ ಸ್ಟೈಲ್ ಅನ್ನೇ ಕದ್ದಿರೋ ಆರೋಪ ಎದುರಿಸ್ತಾಗಿರುವ ಪುಷ್ಪ 2 ಚಿತ್ರವೀಗ ಕೆಜಿಎಫ್ ದಾಖಲೆಯನ್ನ, ಅದರಲ್ಲೂ ಕರ್ನಾಟಕದಲ್ಲೇ ಪುಡಿಗಟ್ಟುವ ಸವಾಲೆಸ್ತಿದೆ. ಪುಷ್ಪ ಚಿತ್ರವನ್ನ ಕರ್ನಾಟಕದಲ್ಲಿ ವಿತರಣೆ ಮಾಡ್ತಾಗಿರುವ ವಿತರಕ ಲಕ್ಷ್ಮೀಕಾಂತ್ ರೆಡ್ಡಿ ಕರ್ನಾಟಕದಲ್ಲಿ ನಿರೀಕ್ಷೆಗೂ ಮೀರಿ ಪುಷ್ಪ ಅತಿ ಹೆಚ್ಚು ಗಳಿಕೆ ಮಾಡುತ್ತೆ ಅಂತ ಹೇಳಿದ್ದಾರೆ.